ತುಮಕೂರು ತಾಲೂಕು ಕೋಡಿಗೆಹಳ್ಳಿ ಗ್ರಾಮದಲ್ಲಿ ವಿಶೇಷ ರೀತಿಯಲ್ಲಿ ಕಬ್ಬಾಳು ದುರ್ಗಿ ದೇವಿಗೆ ಮೆರವಣಿಗೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಹೋಮ ಹವನಗಳು, ದೇವರಿಗೆ ವಿಶೇಷ ಅಲಂಕಾರ ಮತ್ತು ಚಂಡಿಕಾ ಹೋಮಗಳನ್ನು ಗ್ರಾಮದ ಜನರ ಒಳಿತಿಗಾಗಿ ಹಮ್ಮಿಕೊಂಡಿದ್ದರು. ಗಂಗಾ ಪೂಜೆಯನ್ನು ಮುಗಿಸಿ ದೇವರು ಮೆರವಣಿಗೆ ಬರುವ ಸಮಯದಲ್ಲಿ ಕಂಡುಬಂದ ದೃಶ್ಯವೇನೆಂದರೆ, ಚಿಕ್ಕ ಮಗು ಕಳಸವನ್ನು ಹೊತ್ತು ದೇವರು ಮೈಮೇಲೆ ಬರುವ ದೃಶ್ಯ ಅಚ್ಚರಿಯನ್ನುಂಟು ಮಾಡಿತ್ತು. ಮತ್ತು ಅದೇ ಗ್ರಾಮದ ವಾಸಿಯಾದ ಹೆಸರಾಂತ ವಕೀಲ ನಾರಾಯಣಸ್ವಾಮಿ ಆಗಮಿಸಿ ಗ್ರಾಮದ ಜನತೆಯ ಜೊತೆಗೂಡಿ ಕುಣಿದು ದೇವರ ಮಹಿಮೆಯ ಬಗ್ಗೆ ಮಾತನಾಡಿದರು. ಇನ್ನು ಕೇರಳದ ಚೆಂಡೆ ವಾದ್ಯ ಮೈ ರೋಮಾಂಚನಗೊಳ್ಳುವಂತಿತ್ತು. ಅಕ್ಕಪಕ್ಕದ ಊರಿನಿಂದ ಬಂದಂತಹ ಸಾವಿರಾರು ಜನರು ಕಾರ್ಯಕ್ರಮವನ್ನು ನೋಡಲು ನೆರೆದಿದ್ದರು. ಹಾಗೂ ಹಿರಿಯ ಸಂಗೀತ ಕಲಾವಿದ ಮತ್ತು ಭೂಮಿ ಚಿತ್ರದ ಕಲಾ ನಿರ್ದೇಶಕ ನಾರಾಯಣಗೌಡರ ನೇತೃತ್ವದಲ್ಲಿ ಹಾಗೂ ಊರಿನ ಮುಖಂಡರು, ಗ್ರಾಮದ ಗೌಡರು, ಶಾನುಭೋಗರು, ಕೋಣಮದಲ್ಲಿ ಪೋಜರ್ ಕುಟುಂಬ, ತಳವಾರ್ ಮಡಿವಾಳ್, ತೋಟಿ ಮುಂತಾದ ಕುಟುಂಬಗಳು ಎಂಬಂತೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. शत्रवो भूपागोला विध्वंसनस्तज्जत स्वाहा ओम ततस्व परमायातो निज देशात्सिपो भवत आक्रान्तस्थला प्रबलारभिः स्वाहा अमापि एकाकी हयमारुह्य जगाम गहनं मनम् स्वाहा ततत्राश्रमद्राक्षी द्विजवर्यस्य मेधसः प्रशान्तश्चापदाकेनं परिशिष्टोपशोभितं स्वाहा च वचरं तस्मिन् वरिवराश्रम ಹೇಳಿ. ಸರ್, ನಿಮ್ಮ ಹೆಸರು? ನಾರಾಯಣಗೌಡ ಅಂತ ಹೇಳಿ. ಸರ್, ಈ ಊರಿನ ಹೆಸರು ಮತ್ತೆ ಇತಿಹಾಸ ಏನು ಸರ್? ಈ ಗ್ರಾಮದ ಹೆಸರು ಕೊಡಗೆಹಳ್ಳಿ ಅಂತ ಹೇಳಿ. ಆಕ್ಚುಲಿ ಇದ್ರ ಹೆಸರು ಸರ್ಕಾರ ದಾಖಲೆ ಪ್ರಕಾರ ಕೊಡಗಿಹಳ್ಳಿ ಅಂತ ಹೇಳಿ. ಮೈಸೂರು ಸಂಸ್ಥಾನದಿಂದ 2000 ಎಕರೆ ಭೂಮಿನ ಮೈಸೂರು ಮಹಾರಾಜರು ಆಗಿನ ಕಾಲಕ್ಕೆ 500 ವರ್ಷ ಹಿಂದೆಗಡೆ ದತ್ತಿ ಕೊಟ್ಟಿರುವಂಥದ್ದು ಇದು. ಹಾಗಾಗಿ ಆಗಿನ ಕಾಲದಿಂದ ಈವರೆಗೆ ಇದೊಂದು ಸಣ್ಣ ಊರಾಗಿ ಬೆಳೆದಿತ್ತು. ಈ ನಮ್ಮ ಗ್ರಾಮದಲ್ಲಿ ನೆಲೆಸಿದ ರೀತಿನ ನಾನು ಹಿರಿಯರಿಂದ ಕೇಳ್ಪಟ್ಟೆ. ಅದು ನನಗೇನು ಗೊತ್ತಿರಲಿಲ್ಲ. ತುಂಬ ನನಗಿಂತ ದೊಡ್ಡವರು ನಮ್ಮ ಹಿರಿಯರು ಹೇಳೋದಂಥದ್ದು. ಈ ತಾಯಿ ನೆಲೆಸಿದ ಹೇಗೆ ಈ ಊರಿಗೆ ಅಂತ ಹೇಳಿದ್ರೆ, ಈ ಕನಕಪುರ ತಾಲೂಕಿನ ಕಬ್ಬಾಳು ಅಂತ ಒಂದು ಊರಿದೆ. ಅಲ್ಲಿಂದ ಜನ ವಲಸೆ ಬರ್ತಾರೆ ಇಲ್ಲಿಗೆ. ಅವರು ಎತ್ತಿನ ಗಾಡಿನಲ್ಲಿ ಬರಬೇಕಾದ್ರೆ ವಲಸೆ ಬರೋದಕ್ಕೆ ಕಾರಣ ಒಂದಿದೆ. ಆಗಿನ ಕಾಲದಲ್ಲಿ ಪ್ಲೇಗ್ ಅಂಡ್ ಇನ್ಫ್ಲೂಯೆನ್ಸಾ ಅಂತ ಹೇಳ್ಬಿಟ್ಟು ಕಾಯಿಲೆಗಳು ಬರ್ತಿತ್ತಂತೆ. ಈ ಕಡೆಯಿಂದ ಜನ ಆ ಕಡೆ ಹೋಗ್ತಿದ್ರು. ತಾಯಿ ಕೃಪೆಗೆ ಅರ್ಪಿಸಿ ಈಗ ಇಲ್ಲಿಗೆಲ್ಲ ನೀವು ಸಮರ್ಪಣೆ ಮಾಡ್ತಿದ್ದೀರಾ. ಇದ್ರ ಬಗ್ಗೆ, ಈ ತಾಯಿ ಬಗ್ಗೆ ನಿಮ್ಗೇನು ಅನಿಸ್ತಾ ಇದೆ? ನನ್ನ ಪ್ರಕಾರ ಇದು ನಮ್ಮೂರು, ನಮ್ಮ ಜಿಲ್ಲೆ ತುಮಕೂರು. ಅಂದರೆ ಫಸ್ಟ್ ನಾವು ತುಮಕೂರವರು ಅಂತಲೇ ನಾವೆಲ್ಲೋದ್ರೂ ಹೇಳ್ಕೊಳ್ಳೋದು. ನಮ್ಮೂರು ಅಂದರೆ ನಮ್ಮ ಪ್ರೌಡ್. ಅದರಲ್ಲೂ ನಾವು ಕೊಡಗೆಹಳ್ಳಿ ಅನ್ನೋಕ್ಕೆ ನಮ್ಗೆ ಇನ್ನೂ ಖುಷಿನೇ ಇದೆ. ಅದರಲ್ಲೂ ನಮ್ಮೂರು ಗ್ರಾಮ ದೇವತೆ ಅಂದರೆ ನಮಗೆ ಶಕ್ತಿ ಅಂತ ಅನ್ಬೋದು. ಸೊ ಏನಾದರೂ ಒಂದು ಈ ಸಮಾಜದಲ್ಲಿ ನಾವೇನೋ ಒಂದು ಸ್ಥಾನ, ಮಾನ, ಗೌರವ ಅನ್ನೋದನ್ನ ಸಂಪಾದನೆ ಮಾಡಿದ್ದೀವಿ ಅಂದರೆ ಅದು ದೈವಶಕ್ತಿ ಕಾರಣ. ಅದು ಎಲ್ಲೋ ಅಲ್ಗಳೆ ಹಾಗೇ ಇಲ್ಲ. ಸೊ ಹಾಗಾಗಿ ಈ ಗ್ರಾಮ ದೇವತೆ ಬಗ್ಗೆ ಇರ್ಬೋದು ಅಥವಾ ನಾವು ನಂಬಿರೋ ಎಲ್ಲ ದೇವರನ್ನು ನಾನು ಖಂಡಿತವಾಗಿಯೂ ಅವರಿಂದನೇ ನಾವು ಅಂತ ನಾನು ಅಂದ್ಕೊಳ್ತೀನಿ. ಮನುಷ್ಯನ ನಂಬಿದ್ರೆ, ನನ್ನ ಪ್ರಕಾರ ನಾನು ಮನುಷ್ಯನ ನಂಬೋಲ್ಲ, ಅಷ್ಟಾಗಿ ನಂಬೋದೇ ಇಲ್ಲ. ಬಟ್ ದೈವನ ನಂಬಿ
ಇಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗೋಲ್ಲ ಅನ್ನೋದು ನನ್ನ ನಂಬಿಕೆ.